ನಮಸ್ಕಾರ. ನನ್ನ ಆತ್ಮೀಯ ಹೊಸದುರ್ಗ ತಾಲೂಕಿನ ಪ್ರಮುಖ ಕಾರ್ಯಕರ್ತ ಬಂಧುಗಳೇ, ಇದೇ ತಿಂಗಳು 24ನೇ ತಾರೀಕು ಭಾನುವಾರ ದಿನ ಬೆಳಗ್ಗೆ 11 ಗಂಟೆಗೆ ನಮ್ಮ ವಾಣಿವಿಲಾಸ ಜಲಾಶಯದ ಹೊಸದುರ್ಗ ವಾಣಿವಿಲಾಸ ಜಲಾಶಯದ ಹಿನ್ನೀರಿನ ಪ್ರದೇಶ ಅಂದರೆ ಮತ್ತೋಡು ಹೋಬಳಿ ಇಂಡಿ ದೇವರಟ್ಟಿ ಹತ್ರ ಹೊಸದಾಗೇನು ಬ್ರಿಡ್ಜು ಮಾಡ್ತಾಯಿದ್ದೀವಿ. ಸುಮಾರು 3 ಕಿಲೋಮೀಟ್ರು ಪ್ರಾರಂಭ ಆಗಿದೆಯಲ್ಲ, ಅದೇ ಜಾಗದಲ್ಲಿ ಇಂಡಿ ದೇವರಟ್ಟಿ ಹತ್ರ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಮಾಡ್ತಾಯಿದ್ದೀನಿ. ಚುನಾವಣೆ ಪ್ರಯುಕ್ತ 2028ರ ಚುನಾವಣೆ ಪೂರ್ವಭಾವಿ ಸಿದ್ಧತೆ ಸಭೆ ಅದು. ಬಂಧುಗಳೇ, ಮತ್ತು ನನ್ನ ಪ್ರಮುಖ ಕಾರ್ಯಕರ್ತರೆ, ನಿಷ್ಠಾವಂತ ಪ್ರಮುಖ ಕಾರ್ಯಕರ್ತರಿಗೆ ಮಾತ್ರ ಇದು 28ಕ್ಕೆ ಚುನಾವಣೆ ಇರೋದ್ರಿಂದ, ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧಿಸ್ತಾ ಇದ್ದೀನಿ. ಅದಕ್ಕೆ ಪೂರ್ವಭಾವಿಯಾಗಿ ನಾನು ಈಗ ಹಳ್ಳಿಗಳ, ಗ್ರಾಮಗಳ ಮತ್ತು ಮನೆಗಳು ಭೇಟಿ ಕೊಡುವಂಥ ಕಾರ್ಯಕ್ರಮ ಮಾಡಬೇಕಾಗಿದೆ. ಆಮೇಲೆ ಬೂತ್ ಸಮಿತಿಗಳನ್ನು ರಚನೆ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಇನ್ನು ಚುನಾವಣೆ 2 ವರ್ಷ ಇದ್ದರೂ ಕೂಡ ಈಗಲಿಂದಲೇ ತಯಾರಿ ನಡೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಈಗ ಪೂರ್ವ ಸಿದ್ಧತೆ ಸಭೆಯನ್ನು ಕರೆದಿದ್ದೀನಿ. ದಯವಿಟ್ಟು ನನ್ನ ಕಾರ್ಯಕರ್ತರಿಗೆ ಹೇಳೋದು, ಹಿರಿಯ ಕಾರ್ಯಕರ್ತರಿಗೆ 2004ರಿಂದನೂ ನನ್ನ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ, ಓಟ್ ಹಾಕ್ಕೊಂಡು ಬಂದಿದ್ದೀರಾ, ನನಗೆ ನಿರಂತರವಾಗಿ ಓಟ್ ಹಾಕ್ಕೊಂಡು ಬಂದಿದ್ದೀರಾ. ನೇರವಾಗಿ ನನಗೆ ಇಡೀ ದೇಶದಲ್ಲೇ ನನ್ನಂಥ ಅದೃಷ್ಟವಂತ ಯಾರಿಲ್ಲ ಅನಿಸುತ್ತೆ. ಯಾಕಂದರೆ ಬರೀ 38 ವರ್ಷಕ್ಕೆ ಮಂತ್ರಿಯನ್ನು ಮಾಡಿದ್ದಾರೆ ನಮ್ಮ ಹೊಸದುರ್ಗ ತಾಲೂಕಿನ ಜನ. ಅದು ಜನರಲ್ ಕ್ಷೇತ್ರದಲ್ಲಿ ನಾನು ಒಬ್ಬ ಪರಿಶಿಷ್ಟ ಜಾತಿನೂ ಆಗಿದ್ರೂ ಕೂಡ ಯಾವುದೇ ಜಾತಿ ಭೇದ ಯಾವುದೇ ಮಾಡದೆ ನನಗೆ ಮತ ಹಾಕಿ ನನಗೆ ಗೆಲ್ಲಿಸಿ ಏಕಾಏಕಿ ಒಂದೇ ಸರಿಗೆ ನೇರವಾಗಿ ಮಂತ್ರಿ ಮಾಡಿದ್ದೀರ. ಅದಕ್ಕೆ ನಾನು ಕ್ಷೇತ್ರಕ್ಕೆ ಋಣಿಯಾಗಿರ್ತೇನೆ. ಈಗ ನಾನು 28ಕ್ಕೆ ಈಗಲಿಂದ ಸಿದ್ಧತೆ ಮಾಡ್ಕೊಬೇಕಾಗಿರೋದ್ರಿಂದ ಪೂರ್ವಭಾವಿ ಸಭೆ ಇದು ಸಮಾವೇಶ ಅಲ್ಲ ಬಂಧುಗಳೇ, ಇದು ಸಮಾವೇಶ ಅಲ್ಲ, ಪ್ರಮುಖ ಕಾರ್ಯಕರ್ತರ ಸಭೆ. ನಾನು ಹೊಸದುರ್ಗದಲ್ಲೇ ಕರೆಯೋಣ ಅಂತಿದ್ದೆ. ನಮ್ಮ ಮನೆ ಹತ್ರ ನಾನೇನು ಬಾಡಿಗೆ ಮನೆ ಮಾಡಿದ್ದೀನಿ, ಬಾಡಿಗೆ ಮನೆ ಹತ್ರ ಕರೆದ್ರೆ ಒಂದು 50 ಜನ, 100 ಜನ, 200 ಜನ ಕರಿಬೋದು. ಅಥವಾ ಯಾವುದಾದ್ರು ಚೌಲ್ಟ್ರಿನಲ್ಲಿ ಸಮುದಾಯ ಭವನಗಳು ಕರೆದ್ರೆ ಒಂದು 200-300 ಜನ ಬರ್ಬೋದು, ಪ್ರಮುಖ ಕಾರ್ಯಕರ್ತರನ್ನ ಅಂತೇಳಿ. ಅದಕ್ಕೆ ಒಂದು 500ರಿಂದ 1000 ಜನ ನಾವು ಅಂದ್ಕೊಂಡಿದ್ದೀವಿ. ದಯಮಾಡಿ ವಾಲಂಟ್ರಿಯಾಗಿ ನಾನು ಈಗಾಗಲೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ದೀನಿ, ಕೆಲವ್ರು ಫೋನು ಮಾಡಿದ್ದೀನಿ. ಯಾರಿಗೆ ಫೋನ್ಗಳು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಅಂಥವ್ರು ಬೇಜಾರು ಮಾಡ್ಕೊಬೇಡಿ. ನನಗೇನು ಇದರಿಂದನೇ ಈ ಮುಖಾಂತರನೇ ನಾನು ಮನವಿ ಮಾಡ್ತೀನಿ, ದಯಮಾಡಿ ಕಾರ್ಯಕರ್ತರು ಬನ್ನಿ, ಆಶೀರ್ವಾದ ಮಾಡಿ. ಎರಡನೇದಾಗಿ ನನಗೆ ಇಂಪಾರ್ಟೆಂಟ್ ಇರೋ ಮಾತ್ರ ಬನ್ನಿ, ಯಾರಿಗೂ ಒತ್ತಾಯ ಇಲ್ಲ. ಆಮೇಲೆ ದಯಮಾಡಿ ಬೆನ್ನಿಗೆ ಚೂರಿ ಹಾಕೋಂಥವ್ರು ದಯಮಾಡಿ ಯಾರು ಬರೋಕ್ಕೆ ಹೋಗಬೇಡಿ. ಬೆನ್ನಿಗೆ ಚೂರಿ ಹಾಕೋಂಥವ್ರು ದಯಮಾಡಿ ಯಾರು ಬರೋಕ್ಕೆ ಹೋಗಬೇಡಿ. ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. 2003ರಿಂದನೂ ಆಶೀರ್ವಾದ ಮಾಡ್ಕೊಂಡ್ಬಂದಿದ್ದೀರ. ಆಮೇಲೆ ಡಬಲ್ಗೆ ಮಾಡೋ ಅಂಥವ್ರು ಕೂಡ ಯಾರು ಬರೋಕ್ಕೆ ಹೋಗಬೇಡಿ ದಯಮಾಡಿ. ಹಾಗಾಗಿ ನನಗೆ ವಿಶೇಷವಾದ ಮನವಿ ಮಾಡ್ತೀನಿ, ವಾಲಂಟ್ರಿಯಾಗಿ ಬನ್ನಿ, ಆಶೀರ್ವಾದ ಮಾಡೋಂಥವ್ರು ಮಾತ್ರ ಬನ್ನಿ. ಈ ಗ್ರಾಮಗಳಲ್ಲಿ ಬರ್ತೀನಿ, ಎಲ್ಲ ಗ್ರಾಮಗಳಲ್ಲಿ ಬರ್ತೀನಿ, ಮತದಾರರಿಗೆ ಮನೆಗೂ ಬಂದು ಕಾಲಿಗೆ ಬೀಳ್ತೀನಿ. ಸುಮಾರು ನಾನು ತೀರ್ಮಾನ ಮಾಡಿದ್ದೀನಿ, 1 ಲಕ್ಷ ಜನರಿಗೆ ನಾನು ಕಾಲಿಗೆ ಬೀಳಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. 1 ಲಕ್ಷಕ್ಕೂ ಜಾಸ್ತಿ ಆಗುತ್ತೆ. ಈ ಪೂರ್ವಭಾವಿ ಸಭೆ ಮಾಡ್ಕೊಂಡಾದ್ಮೇಲೆ ಪ್ರತಿ ಮನೆಗೂ ಬಂದು ಪ್ರತಿ ಮನೆಗಳಲ್ಲಿ ಪ್ರತಿಯೊಬ್ಬರಿಗೂ ನಾನು ಕಾಲು ಮುಗಿಯೋಂಥ ಕೆಲಸನ ಇನ್ನು ಪ್ರಾರಂಭ ಮಾಡ್ತೀನಿ. ಅಂದರೆ ಏನಪ್ಪ, ಚುನಾವಣೆ ಹತ್ರ ಬಂದಾಗ ಕಾಲಿಗೆ ಬೀಳ್ತಾರೆ ಅನ್ಬೇಡ್ರಿ. ನಾನು ಯಾವಾಗಲೂ ಬಂದಿರೋದೇ ಸಿಂಪಲ್ಲಾಗಿ ಎಲ್ಲರಿಗೂ ಕೂಡ ಸುಮಾರು 2018ರಲ್ಲಿ ಸುಮಾರು ಒಂದು 50-60 ಜನ ಕಾಲಿಗೆ ನಮಸ್ಕಾರ ಹಾಕಿದ್ದೀನಿ. ಅಂದರೆ ಹಂಗೆ ಸರಳವಾಗಿ ನಡ್ಕೊಂಡಿದ್ದೀನಿ, ಈಗಲೂ ಹಂಗೆ ಇದ್ದೀನಿ. ಏನಪ್ಪ ಬೆಂಗಳೂರಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ, ಸಿಗೋದಿಲ್ಲ ಕೈಗೆ ಅಂತ ದಯಮಾಡಿ ತಿಳ್ಕೊಬೇಡಿ. ಹೊಟ್ಟೆಪಾಡಿಗೆ ಬೆಂಗಳೂರಲ್ಲೇ ಕೆಲಸ, ನಂದೇನೋ ಅಲ್ಲೇನೋ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಸ್ವಂತ ಮನೆಯೂ ಕೂಡ ಮಾಡ್ಕೊಂಡಿಲ್ಲ. ಹೊಸದುರ್ಗದಲ್ಲಾಗಲಿ ಇಲ್ಲಾಗಲಿ ನನ್ನ ವ್ಯಾಪಾರ ಇಲ್ಲ, ಏನಿಲ್ಲ. ಅಲ್ಲಿ ಸೋತ ಮೇಲೆ ನಾನು ಎಲ್ಲರಿಗೂ ಬೆಂಗಳೂರಿಗೆ ಬರ್ತಾರೆ ಗಾರ್ಮೆಂಟ್ಸ್ಗಳು ಕೆಲಸಕ್ಕೆ. ಅಲ್ಲಿಗೆ ನಾನು ಕೂಲಿ ಮಾಡೋಕ್ಕೆ ಅಂತ ತಿಳ್ಕೊಳ್ಳಿ.
ತಮ್ಮ ಅನ್ಯತಾ ಭಾವಿಸ್ಬೇಡಿ. ಇನ್ನು 2 ವರ್ಷದಿಂದ ಈಗಲಿಂದನೇ ನಾನು ಚುನಾವಣಾ ಸಿದ್ಧತೆ ಮಾಡ್ಕೊಬೇಕಾಗಿದೆ. ಆ ಕಾರಣಕ್ಕಾಗಿ ನಾನು 24ನೇ ತಾರೀಕು ನಾನು ನಮ್ಮ ಕಾರ್ಯಕರ್ತರ ಸಭೆಯನ್ನು ಕರೆದೀನಿ. ಆಮೇಲೆ ಅಲ್ಲಿ ಗೊಂದಲ ಮಾಡೋಂಥರು ಇದು ಮಾಡೋಂಥರು ದಯಮಾಡಿ ಬರೋಕ್ಕೆ ಹೋಗಬೇಡಿ. ಆಮೇಲೆ ಬೆನ್ನಿಗೆ ಚೂರಿ ಹಾಕೋರಂಥರ ಮಾತ್ರ ದಯಮಾಡಿ ಬರೋಕ್ಕೆ ಹೋಗಬೇಡಿ. ನೀವೆಲ್ಲೆಲ್ಲಿದ್ದರೆ ಅಲ್ಲೇ ಇದ್ಬಿಡಿ. ಎಲ್ಲೆಲ್ಲಿ ಗುರುಸ್ಕೊಂಡಿದ್ರೋ ಎಲ್ಲೆಲ್ಲಿದ್ರೋ ಅಲ್ಲೇ ಇದ್ಬಿಡಿ. ದಯಮಾಡಿ ಅಂಥವ್ರು ಯಾರೂ ಬರೋಕ್ಕೆ ಹೋಗಬೇಡಿ. ನಿಷ್ಠಾವಂತರು ಮಾತ್ರ ನನಗೆ ಪ್ರಾಣಕ್ಕೆ ಪ್ರಾಣ ಕೊಡೋ ಅಂಥವ್ರು ಇದ್ದೀರಾ, ಅಂಥವ್ರು ಮಾತ್ರ ದಯಮಾಡಿ ಆಗಮಿಸಿ. ಆಮೇಲೆ ಬಂದು ಕೆಡಿಸುವಂಥ ಕೆಲಸನ ಯಾರು ಕೆಡಿಸ್ಬೇಕು ಇಲ್ಲಿದ್ದು ಇದು ಮಾಡ್ಕೊಳೋಂಥದ್ದು ದಯಮಾಡಿ ಬರೋಕ್ಕೆ ಹೋಗ್ಬೇಡಿ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತೀನಿ. ನಿಷ್ಠಾವಂತರು ಒಬ್ಬರು 10 ಜನ ಮುಂದೆ ಬಂದರೆ ಕೆಟ್ಟವ್ರು ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಕೆಟ್ಟವ್ರು ಅಂದರೆ ನನ್ನ ದೃಷ್ಟಿಯಲ್ಲಿ ಡಬಲ್ಗೆ ಮಾಡೋರು ಅಂತಾರೆ, ಅಂಥವ್ರು ಮಾತ್ರ ದಯಮಾಡಿ ಬರೋಕ್ಕೆ ಹೋಗಬೇಡಿ ಪ್ಲೀಸ್. ವಾಲಂಟ್ರಿಯಾಗಿ ನನಗೆ ಆಶೀರ್ವಾದ ಮಾಡ್ತಕ್ಕಂಥವ್ರು ವಾಲಂಟ್ರಿಯಾಗಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡ್ಕೊಡ್ತೀನಿ. ಥ್ಯಾಂಕ್ ಯು.